ಪ್ರತಿಷ್ಠಾಪದ ಶುಭಾಶಯಗಳು. ಈಗ ನಾನು ನನ್ನ ಸ್ವಂತ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಹಿರಿಯರಿಗೆಲ್ಲ ಇವತ್ತು ಪೂಜೆ ಮಾಡುವಂಥ ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ಹೊರಡೋರಿಗೆ ಹೋಗ್ತಾ ಇದ್ದೀನಿ. ನೀವು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಮಾತ್ರ ಅಲ್ಲ, ಎಲ್ಲರಿಗೂ ಆಸ್ತಿ ಅನ್ನೋದು ಮಾತನಾಡಪ್ಪ. ರಾಜವಂಶಸ್ಥರು, ಇಂದಿನ ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನು ನಾಡದೇವತೆ ಅಂತ ಕರೀತಾರೆ. ನಾವು ಕೂಡ ನಮ್ಮ ನಾಡದೇವತೆ ಅಂತ ನಾವು ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರು ಹೊಂದಿದ್ದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇದೆ. ಇಂದು ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು. ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರು ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವರು ಮುಸಲ್ಮಾನರಾಗಿದ್ದಾರೆ. ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ. ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ. ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಸಾರ್ ಅವರು ಅವ್ರನ್ನೂ ಕೂಡ ನಾವು ಅವರು ಬೆಳೆಯಕ್ಕೆ ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ಕೆ ಬಿಡಬಾರ್ದು ಅಂತ ಹೆಂಗೆ ಸಾಧ್ಯ? ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ನೀರಿಗೆ, ಸೂರ್ಯಗೆ, ದೇವರಿಗೆ, ಯಾವುದೇ ದೇವರು ಇರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲಾಂದರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ವೆಂಕಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ. ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ನಿಮ್ಮ ಸ್ಟೇಟ್ಮೆಂಟ್ಗೆ ಇದು ಇರೋರು ಕೂಡ ಅವ್ರ ಪಾಪ ಅವ್ರಿಗೆ ಈಗ BJP ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡು ನನಗೆ ಅಂತ. ಸೊ 2,000 ನಮಗೆ ಆ ದೇವಿ ಆಶೀರ್ವಾದ ಮಾಡೋದು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಾ? ಕ್ರಿಶ್ಚಿಯನ್ರಿಗೆ ಕೊಡ್ತಾ ಇದ್ದೀವಿ, ಪಾರ್ಸಿಗೆ ಕೊಡ್ತಾ ಇದ್ದೀವಿ, ಸಿಖ್ ಕೊಡ್ತಾ ಇದ್ದೀವಿ, ಮುಸ್ಲಿಮಾನರು ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರಧ್ವಜ, ನಾಡಧ್ವಜ, ಕರ್ನಾಟಕ ಧ್ವಜ, ಇವಕ್ಕೆಲ್ಲ ಕೂಡ ಜಾತಿ, ಧರ್ಮ, ಬಣ್ಣ ಕಟ್ಟುತ್ತೆ ಅಂತ ಇದೆ. ಈಗ ನಮ್ಮ ಬ್ಯಾರಿಗಳು ನಮ್ಗಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡಿಸ್ತಾರೆ. ಅವ್ರು ಮುಸಲ್ಮಾನರು ಅಂತ ಏನೋ ಅವ್ರನ್ನ ತಳ್ಬಿಡಕ್ಕಿರ್ತದೆ. ಈಗ ನೆನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ. ಆ ಶ್ಲೋಕ, ಆ ತಾಯಿಯಿಂದ ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ. ಲೈಕಿಂಗ್ ಅವರು ವಿಚಾರ ಅರ್ಥಕೊಂಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ನಾನೇನು ಹಿಂದೂ ಹೋಲಿಕೆ ಮಾಡಕ್ಕೆ ಮಾತಾಡ್ತೇನೆ. ಎಲ್ಲರಿಗೂ ಅವಕಾಶ ಸಿಗಬೇಕು. ಪ್ರಾರ್ಥನೆ ನಮ್ಮ ಸೊತ್ತು, ಮನೆ ನಮ್ಮ ಸೊತ್ತು. ಯಾವುದು ಇದು ನಮ್ಮ ವೈಯಕ್ತಿಕವಾದ ಮನೆ. ಆದರೆ ಅನಂತರ ನಾನು ಪಬ್ಲಿಕ್ ಡೇ ಬಂದಿರೋ ನಾನು ಎಲ್ಲರೂ ಕರೀತೀನಪ್ಪ. ನೀವು ಹೇಳಿ, ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳ್ತಾರೆ? ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಯಾವ ದರ್ಗದಲ್ಲಿ ಮಕ್ಕಾ ಮದೀನಾ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ. ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳ್ತಾರೆ. ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ.
ಏನೂ ಇಲ್ವಲ್ಲ. ಇದರಲ್ಲಿ ರಾಜಕಾರಣ ಮಾಡೋದು ಯದುವೀರವರು ಬಿಡಿ, ಬಿಜೆಪಿಯವರು ಅದು ಸಾಮಾನ್ಯ ಆಯ್ತು. ಈಗ ಅವ್ರು ಸೇರ್ಕೊಂಡಿದ್ದಾರಲ್ಲ, ಹಿಂದೂಗಳ ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೆಂಗ್ರೆ ಹಿಂದೂ ಮೇಲೆ ದಾಳಿ ಮಾಡಕ್ಕಾಯ್ತಿದ್ದೆ? ನಾವು ಆಚರಣೆ ಮಾಡೋಷ್ಟು ಹಿಂದುತ್ವ, ನಾವು ಆಚರಣೆ ಮಾಡೋಂಥ ದೇವರು ಅವ್ರೇನು ಮಾಡ್ತಾರೆ? ನಾವು ಅವ್ರಿಗಿಂತ ಜಾಸ್ತಿ ಮಾಡ್ತೀವಿ. ಸರ್, ಆಮೇಲೆ ಭಾನು ಮುಷ್ತಾಕ್ ಅವ್ರು ನೇಮಕ ಮಾಡಿರೋದಕ್ಕೂ ಕೂಡ ಮೊದಲಿನ ಬಹಳಷ್ಟು ನಿರಂತರವಾಗಿ ಬಿಜೆಪಿಯವರು ವಾಗ್ದಾಳಿ ಮಾಡ್ತಿದ್ದಾರೆ. ವಿಗ್ರಹಾರಾಧನೆಯನ್ನ ಅವರು ಒಪ್ಪೋದಿಲ್ಲ ಅಂತ. ಬಿಜೆಪಿಯವರು ನೀವು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡಾ ಆಯ್ತು. ಬಿಜೆಪಿಯವರು ಯಾಕೆ ಇದನ್ನ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಬಿಟ್ಟಿಲ್ಲ? ಅವರು ಡೆಲ್ಲಿಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ? ಒಂದಷ್ಟು 10% 5 ಮತ್ತೆ ಕಡಿಮೆ ಮಾಡಿದ್ದಾರೆ, ಬೇರೆ ವಿಚಾರ. ಯಾಕೆ ಮುಚ್ಚಕ್ಕಾಗಲಿಲ್ಲ ಅವ್ರಿಗೆ? ಈ ದೇಶದಲ್ಲಿ, ಈ ರಾಜ್ಯದಲ್ಲಿರೋಂಥ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು. ಓಡಿಸ್ಬಿಡೋಕ್ಕಾಗ್ತದಾ? ಈ ದೇಶದಲ್ಲಿ ಇರೋದೆಲ್ಲ ವಿ ಕಾಂಟ್ ಡೂ ಇಟ್. ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ಸಂವಿಧಾನನ ಒಪ್ಕೊಬಿಟ್ಟಿದ್ದೀವಿ. ನಿನ್ನೆ JDS ಹ್ಯಾಂಡಲಿಂದ ಒಂದು ಫೇಕ್ ಲೆಟರ್ನ ಟ್ವೀಟ್ ಮಾಡಿ. ಅವ್ರು ಯಾವತ್ತೂ ಫೇಕೆ. JDS ಇಂಥ ಕೆಲಸ ಯಾವತ್ತೂ ಫೇಕ್ ಕೆಲಸನೇ ಮಾಡಲ್ಲ. ಅವ್ರೇನು ಒರಿಜಿನಲ್ ಕೆಲಸ ಏನು ಮಾಡಲ್ಲ. ಏನು ತಿಕ್ಬೇಕು, ಏನು ಫೇಕ್ ಹ್ಯಾಂಡಲ್ ಮಾಡಿಸ್ಬೇಕು, ಟೀಕೆ ಮಾಡಲಿ. ನನ್ನ ಎಲ್ರಿಗೊಬಿಟ್ಟ ಅಂತ ಹೇಳಿ, ಆಯ್ತು ರಣಗೇಡಿ ಅಂತನೂ ಹೇಳಲಿ, ನಾಗವಲ್ಲಿ ಅಂತಾನೆ ಹೇಳಿದ್ದಾರೆ ಸರ್. ಯಾರು ಹೇಳಲಿ, ನಾಗವನ್ನು ನೋಡಿ ಅವ್ರಿಗೆಲ್ಲ ಅವ್ರ ಲೀಡರ್ಗಳಿಗೆ ಎದುರ್ಕೊಳ್ಳಿಲ್ಲ ನಾನು. ಪಿಟಿ ಒಂದು ಸ್ವಲ್ಪ ರೈಟ್ ಕೈಯಿಂದ ಹಿಡ್ಕೊಳ್ಳಿ, ಶೋಲ್ಡರ್ ಬರ್ತದೆ ನಮ್ಗೆ. ಪಾಪ ಈ ಟ್ವೀಟ್ಗೆ, ಈ ಫೇಕ್ಗೆ, ಇದಕ್ಕೆಲ್ಲ ನಾನು ಎದುರ್ಕೊಳ್ತೀನ. ಸರ್, ರಾಹುಲ್ ಗಾಂಧಿ ಮೆಚ್ಚಿಸೋಕ್ಕೋಸ್ಕರ ವಿಜಯೇಂದ್ರ DK ಶಿವಕುಮಾರ್ ಕ್ಷಮೆ ಯಾಚಿಸಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ, ಇತ್ತ ಆರ್ ಅಶೋಕ್ ಅವರು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಲಿ ಅಂತ ಹೇಳಿದ್ದಾರೆ. ಆಯ್ತು, ಅವ್ರ ಸಲಹೆಗಳೆಲ್ಲ ಹೇಳ್ತಾ ಇದಾರಲ್ಲ, ಅವ್ರ ಸಮಾಧಾನಕ್ಕೆ ಏನ್ ಬೇಕಾದ್ರೆ ಮಾತಾಡ್ತಾರೆ. ಸರ್, ಆಮೇಲೆ ಈಗ ಸೆಪ್ಟೆಂಬರ್ 1ನೇ ತಾರೀಕು ಸರ್ ಧರ್ಮಸ್ಥಳ ಚಲೋ ಇಟ್ಕೊಂಡಿದ್ದಾರೆ. ನಾನೇನು ಹೇಳಿದ್ದೇನೆ, ಅದು ರಾಜಕೀಯದ ಚಲೋ, ಧರ್ಮದ ಚಲೋ ಅಲ್ಲ. ರಾಜಕೀಯದ ಅವ್ರ ಪಾರ್ಟಿ, ಅವರಲ್ಲಿರೋಂಥ ಭಿನ್ನಾಭಿಪ್ರಾಯಗಳು ವಿಪರೀತ ಇದೆ. ಅದು ಎಲ್ಲ ಈಚೆ ಬರ್ತದೆ. ನಡೀರಿ ಸರ್, ಪ್ರಾರ್ಥನೆ ಫಲ ಕೊಡೋ ದಿನಗಳು ಬರ್ತಾ ಇದಾವೆ ಸರ್.